ಅಜ್ಜ, ಇದು ಮಾತ್ರ ನನ್ನ ಕೈಲಾಗಲ್ಲ. ನಾನು ಬರೋಲ್ಲ. ಅಜ್ಜಿ ಫಸ್ಟ್ ಅಲ್ಲಿ ಸಿಟ್ಕೊಂಡು ಕೂತದ್ದು ನಾನು ನೋಡಿದೆ. ನಾನು ಎಂಥದನ್ನ ಹೇಳಕ್ಕೆ ಹೋದರೆ ಸರಿ ಹಿಡ್ಕೊ ಬೈತು ಗೊತ್ತಾನ, ಸುಮ್ಮನೆ ಹೊತ್ತೆ ಇಲ್ಲ ಅತ್ಲಾಗೆ ಅಂತ. ಈಗ ಮತ್ತೆ ನಿಮ್ಮ ಜೊತೆ ಬಂದಲ್ಲಿ ಮಾತಾಡ್ತಾ ನಿಂತ್ಕೊಂಡ್ರೆ ಮತ್ತೇನಿಲ್ಲ, ಅಜ್ಜಿ ಹೊಡೆದೇ ಬಿಡ್ತದೆ. ನಾನು ಅಲ್ಲಿ ರಾತ್ರಿ ಅಜ್ಜಿ ಜೊತೆನೇ ಮಲ್ಕಿ ಬೇಡ ಅಂದರೆ ನಾ ಎಲ್ಲೋಗಿ ಮಲ್ಕಿಣದ? ನಾ ಬರಲ್ಲ. ನೀವು ಎಂತ ಬೇಕಾದ್ರೆ ಮಾಡ್ಕೊಳ್ಳಿ, ನಾನು ಮಾತ್ರ ಬರಲ್ಲ. ಒಳ್ಳೆ ಬಿಸಿಲಿಗಾಸನ ಅಂತ ಕಾಣ್ತದೆ. ಅದೊಂದು ಹೇಳಿದ್ರೆ ನಂಗಾಗಲ್ಲ. ಅಜ್ಜಿ ಬೈತದಂತೆ, ಹಂಗೆ ಮಾಡ್ತದಂತೆ, ಹಿಂಗೆ ಮಾಡ್ತದಂತೆ. ಯಾವತ್ತು ನೋಡಿದ್ರು ಅಜ್ಜಿ ಹೇಳಿದ ಕೇಳು. ಇನ್ನೊಂದ್ಸತಿ ಪೇಟೆ ಬದಿ ಹೋಗೋಷ್ಟೊತ್ತಿಗೆ ತಿಂಡಿ ತಬ ಅನ್ನು ನೋಡು, ನೀನು ಏನು ಮಾಡ್ತೀನಿ ಅಂತ. ಈಗಲೇ ಹಿಂಗೆ ಮಾಡ್ತಾವು. ಯಾವುದೊಂದು ಹೇಳಿದ್ರು ಏನು ಹಿಂಗೇನು ಭಾಳ ಹೋಗಿ ಇದು ಮಾಡೋ ಅನ್ನ ಹೇಳ್ಕೊಟ್ಟಿದ್ದೀನಿ. ಹೇಳೋಕ್ಕೊಂದು ಏನು ನಿಂಗೆ ಹಂಗಾರೆ? ಈಗಲೇ ಹಿಂಗೆ ಮಾಡ್ತಾವೆ, ಹೇಳಿದ ಮಾತು ಕೇಳಲ್ಲ. ಕೈಕಲ್ ಗಟ್ಟಿ ಇದ್ದಾಗಲೇ ಕೈಕಲ್ ಸೋತ್ ಕಾಲಕ್ಕೆ ಏನೇ ಪೊತ್ತೆ ರಸ ಕೊಡ್ತೀರ ಮತ್ತೆ ಅಂತಾರ. ಪೊತ್ತೆ ರಸನ ಹಂಗಂದ್ರೆ ಅಂತ ಈ ಅಜ್ಜಿ ಬೇರೆ ಸಿಟ್ಟು ಮಾಡ್ಕೊಂಡಾರೆ. ಅಮ್ಮನ ಹತ್ರ ಹೋಗಿ ಕೇಳಿದ್ರೆ ಕೊಡ್ತಿದ್ದೇನು. ಪೊತ್ತೆ ರಸ ಅಂದ್ರೆ ಎಂತ ಅಜ್ಜ? ಎಂತ ಕೊಡ್ಬೇಕದನ್ನ? ಅಮ್ಮನ ಹತ್ರ ಹೋಗಿ ಕೇಳ್ಕಿ ಬರೋದಾ? ಅಂತ ಹೇಳ್ದೆ? ಪೊತ್ತೆ ರಸ ಕೊಡಲ್ಲ ಅಂದ. ಅಮ್ಮಗೆ ಹೇಳಿದ್ರೆ ಅಮ್ಮನ ಕೊಡಲ್ಲ ಅಂತ. ಎಷ್ಟ ಹಂಬಕ್ಕೆ ಎಷ್ಟ ನಿಂಗೆ? ಹಾಗೆ ಹೊತ್ತೆ ಇದೆಯಂತ ಕೇಳಿಸ್ತಪ್ಪ ಇವರಿಗೆ. ಇಲ್ಲ ನಾನು ಹಂಗೆ ಹೇಳಿದ್ದಲ್ಲ. ಅಮ್ಮ ಇಲ್ಲೊಂಚೂ ಬತ್ತೀಯೇನೆ. ಎಲ್ಲಿಗೆ ಓಡೋದೆಲ್ಲಿಗೆ? ಬಾ ಇಲ್ಲಿ ನಿತ್ಕ ಸ್ವಲ್ಪ. ಯಾಕೆ ಈ ಥರ ನಾನು ಹಿಂಗೆ ಹೇಳಿದ್ದೇನೋ ನೀನು ಮಾಡ್ತಿದ್ದೇನ? ಎಂತಕ್ಕೆ ಅವ್ರ ಬಾಯಿ ಕೋಲೇಟಕ್ಕೆ ಎಂತಕ್ಕೆ ಹೋಗಿದ್ದ? ಹೇಳ್ತಿದ್ದೀನಿ ಸುಮ್ಮನೆ ಇಲ್ಲೇ ಇರು ಅಂತ ಹೇಳಿ ನೀನು ಬಂದು ಹಿಡ್ಕೊಳೋದಲ್ಲ. ನಿನ್ನ ತಡಿ ಸಮಾನ ಕಜ್ಜುಣಿ ಬೀಳ್ಬೇಕು ಒಂದಿನ, ಆವಾಗ ಗೊತ್ತಾಗ್ತದೆ. ಎಲ್ಲೋದ ನೀನು? ಬಾ, ಇನ್ನೊಂದ್ಸತಿ ಕೈಗೆ ಸಿಕ್ಕು ನೋಡು. ನಿನ್ನ ಮುಂದೆ ಮನೆ ಅಂತ ಮಾಡಿಯ ಇದನ್ನ? ನಂಗೆ ಹೇಳ್ತೀಯ ಪೊತ್ತೆ ರಸ ಕೊಡಲ್ಲ ಅಂತ? ಇಲ್ಲ, ನನ್ನ ಕೊಯ್ಯಿಗೆ ಸಿಕ್ಕಬೇಕಿತ್ತು ಇವತ್ತು. ನೀನು ಏನು ಮಾಡ್ತಿದ್ದೆ ನೋಡು, ಅದ ಹಾಕ್ತಿದ್ದೆ. ಅಷ್ಟು ಬೇಗ ಎಲ್ಲಿ ಹೋಗಿ ಹುಡುಕಿಂಡೆ. ನೀನು ಸಿಕ್ಕು, ನನ್ನ ಕೊಯ್ಯಿಗೆ ಸಿಕ್ಕು. ಅಮ್ಮ, ಪೊತ್ತೆ ರಸ ಅಂದ್ರೆ ಎಂತದೆ? ಸುಮ್ಮನೆ ಬಾಯಿ ಮುಚ್ಚಿಗೆ ನಿತ್ತೆ. ಈಗ ಕಿವಿ ಮೇಲೆ ಒಂಚೂರು ಬಿಟ್ಟರೆ ಸಾಕು, ಬತ್ತಾರೆ ಮತ್ತೀಗ ಹಿಡ್ಕೊಂಡು ಸಮಾಜ ಹಾಕ್ತಾರೆ. ಎಂತ ಪೊತ್ತೆ ರಸ ಕೊಡಲ್ಲ ಅಂತ ನೀ ಎಂತಕ್ಕೆ ಹೇಳಕ್ಕೆ ಹೋಗಿದ್ದ? ನೀನು ಯಾರ ಅವ್ರಿಗೆ ಕೊಡೋಕ್ಕೆ? ತಿನ್ನಕ್ಕಾಗ್ತದ ಅವ್ರು ತಂದು ಕೊಟ್ಟಿದ್ನ? ಅಯ್ಯೋ ಅಮ್ಮ, ನೀನು ಒಬ್ಳು ಹಂಗೆ ಮಾತಾಡ್ಬೇಡ. ಪೊತ್ತೆ ರಸ ಕೊಡಲ್ಲ ಅಂತ ನಾ ಹೇಳ ಮರತೆ. ಹಂಗಂದ್ರೆ ಎಂತ ಅಮ್ಮನ ಹತ್ರ ಇಸ್ಕೊಬಂದು ಕೊಡ್ತೀನಿ ಅಂದಿದ್ದು. ಅದು ಅವ್ರಿಗೆ ಹಂಗೆ ಕೇಳ್ಸೋದು ನಾನು ಎಂತ ಮಾಡಲಿ? ಅಮ್ಮ ಮಗ ಇಬ್ಬರು ಸೇರಿ ಕೇಳಿದ್ರೆ ನಿಂಗೂ ಬೈದಾರೆ ಲೆಕ್ಕ ಅಂದರೆ. ಜಗಳ ತಂದು ಹಾಕಿ ಮತ್ತೆ ನಗಾಡ್ತಿದ್ದೀಯಾ ನೀನು? ಅಯ್ಯೋ ಅಮ್ಮ, ಚೂಟ್ ಬೇಳೆ. ಚೂಟೋದಲ್ಲ, ನೀನು ಹಿಡ್ಕೊಂಡೋಗಿ ಅಲ್ಲಿ ಕೊಡೋಣ ಅಂತ ಕಾಣ್ತದೆ. ಈಗ ಸಮ ಹಿಡ್ಕೊ ಜಿಪ್ತಾರೆ, ಅವಾಗ ಗೊತ್ತಾಗ್ತದೆ. ಯಾಕೆ ಈ ಥರ ಮಾಡ್ತೀಯ? ಹಂಗಾರೆ ಎಷ್ಟು ಸತಿ ಹೇಳ್ತೀನಿ, ಮಾತಾಡೋದಾದ್ರೆ ಜೋರಾಗಿ ಮಾತಾಡು, ಇಲ್ಲಿರು ಸುಮ್ಮನೆ ನಿತ್ಕ ಅಂತ. ಎಂತ? ನೀವು ಒಬ್ರು ಹಂಗೆ ಮಾತಾಡಬೇಡಿ. ನೀವೆಲ್ಲ ಅರ್ಧ ಅವ್ರನ್ನ ಹೋಗ್ಲಿ ಅಟ್ಟು ಕೇರ್ಸೆ ಅಮ್ಮ ಮಗ ಹಿಂಗಾಗಿದ್ದು. ಅಯ್ಯೋ ಪುಳ್ಳು ಒಳ್ಳೆವ, ಅಯ್ಯೋ ಸಾರ್ದು ಚುರುಕು. ನೋಡಿ ಚುರುಕು ಏನಂತ ಇಲ್ಲಿ ಮನೇಲಿ ಅನ್ಭವಿಸರಿಗೆ ಗೊತ್ತು. ಎಲ್ಲ ಮಾಡಿ ಕೊಟ್ರೆ ತಗೊಂಡೋಗಿ ಪ್ಯಾಟಿಗೆ ಹೋಗಿ ಕೊಟ್ಟು ಬರೋದೊಂದು ಚುರುಕ. ಈಗ ಹೊಡೆದ್ಲಾಗಾಸೆ ನಾನು ಕೊಡಲ್ಲ ಅಮ್ಮನೂ ಕೊಡಲ್ಲ ಪೊತ್ತೆ ರಸ ಅಂತ ಹೇಳ್ತಾನೆ. ಇಲ್ಲ ಹೇಳದೆ ಮಗನಿದ್ರ ಕುತ್ಕೊಂಡು ತಾಯಿ, ಹಂಗಾಗಿ ಅವನು ಹೇಳ್ತಾನೆ. ಇಲ್ಲಿಂದ ಹೇಳ್ತಾನೆ. ಸಣ್ಣ ಹುಡುಗರಿಗೆ ಅಂತ ಗೊತ್ತಾಗ್ತದೆ. ಅವನು ಹೇಳಬೇಕು ಅಂದ್ರೆ ಘನಾವನೆಯ ಇದ್ರದ್ದೇ ಎಲ್ಲ. ಅದಕ್ಕೆ ಸಮನಾಗ ನಮ್ಮನೆ ಹಿಗ್ಗಿಡ್ತೆ ಒಬ್ಳು. ಯಾರವ ಕೂಗಕ್ಕೆ ಅಂತ ಆತ ನಿಂಗೆ? ನನ್ನ ಕಿವಿ ಹೊಟ್ಟೆ ಹೋತು. ಎಂತ ಹೇಳ್ಬೇಕು? ಭಾರತತ್ತಿಗೆ ನಾ ಹೇಳ್ತೀನಿ, ನೀ ತಲೆ ಬಿಸಿ ಮಾಡ್ಕಿಬೇಡಿ.
ಎಲ್ಲ ಇದು ಮಾಡಾತ ಈಗ ನೀನೊಬ್ಬ ಹೇಳೋದು ನೀವೆಲ್ಲ ಹೇಳಿ ಕೇಳಿ ಸಮ ಆಗಲ್ಲ ಅದು. ಎಂತ ನಾನು ಎಂತ ಬೇಕಂತ ಮಾಡಿದ್ದೇನಲ್ಲ, ಬಹಳ ಸಿಟ್ಟು ಬಂದು ಹೋತು. ನೋಡಿದ್ರೆ ಔಷಧಿ ಹೊಡೆಯವಾರ್ದಕ್ಕೆ ಬಿಟ್ಟು ಹೋಗ್ಯಾನೆ. ಆಮೇಲೆ ನೋಡ್ತೀನಿ ಅಲ್ಲೆಲ್ಲ ಹೋಗ್ತಾ ಇದ್ದ, ಚೋಟ ಹುಡ್ಗನ ಜೊತೆ ಕೂಟ್ರಲ್ಲಿ ಕೂತ್ಕೊಂಡು ಹೋಗ್ತಿದ್ದ. ಬಂದು ಹೇಳ್ತೀನಿ ಏನು ತಪ್ಪತ್ತಾರ ಮಾತಾಡ್ತದೆ, ಅವ್ ಹೋಗ್ಬೇಕಿತ್ತು ಹಂಗೆ ಹಿಂಗೆ ಅಂತ. ಸಿಟ್ಟು ಬಂತು, ಒಂದು ತೆಗ್ದು ಹೇರ್ದೆ. ಇದೇನು ಭಾಳ ಜೋರಾಗೇನಲ್ಲ, ಸಿಟ್ಟು ಬಂತಲ್ಲ ಹಂಗಾಗಿ ಸಿಟ್ಕೊ ಕೂತದ, ಮಾತಾಡಲ್ಲ ನನ್ನ ಕೈಲಿ. ಹೇಳ್ತಿದ್ದೀನಿ ಬೇಕಂತ ಮಾಡಿದ್ದಲ್ಲ ಇನ್ನೊಂದು ಗನೆ ಮಾಡಲ್ಲ ಅಂತ ಸಿಟ್ಕೊಂಡು ಕೂತದ. ಹಂಗಾಗಿ ಹೋಗು ಅಜ್ಜಿ ಹತ್ರ ಹೇಳೋ, ಅಜ್ಜಿಗೆ ಬೇಜಾರಾಗಿದೆ, ಒಂಚೂರು ಇದು ಮಾಡೋ ಅಂತ ಹೇಳು ಅಂತ ಹೇಳ್ಕೊಟ್ಟೆ ಮಾರ್ರೆ. ಅದಕ್ಕೆ ಏನು ಮರ್ತೋತು. ಹೇಳು ಅಂದರೆ ನಂಗಾಗಲ್ಲ ಅಂತಾನೆ. ಹೆಂಗದೆ ಹೊಡ್ತಾ ಇವು ಬಂದು ಹೇಳ್ತೇನೆ, ಬೇಡ ಯಾರು ಹೇಳೋದು ಬೇಡ, ನೋಡ್ತೀನಿ ನಾನೇ ಇದು ಮಾಡ್ತೀನಿ. ನಾನು ಒಬ್ಬ ಹಂಗಿದ್ದವನೇ ಸೊನಿಗೊಟ್ಟವ. ಇಲ್ಲ ನೀಗ ಒಯ್ವಟ್ಟು ನೋಡೋರು ಕೋಳಿ ಬಂದು ಹೋಗ್ತದೋ ಎಂಥದೋ ಗೊತ್ತಾತಿತ್ತು, ನೋಡ್ತಿದ್ರು ಅವರಯ್ಯ. ನಂಗೆ ಬೇಕಿತ್ತನು, ಅಯ್ಯೋ ಅಯ್ಯೋ ಹಾಳಾಗಿ ಹೋಗ್ತದಲ್ಲ ಅಂತ ಸಿಟ್ಕೊಂಡು ಪಾಪ ಇದ್ರ ಮೇಲೆ ಇದು ಮಾಡಿದೆ. ಅವು ಎಂತ ಹೇಳೋ ಸುಸೂತ್ರ ಹೇಳೋರು ಹೇಳ್ತಿತ್ತನು, ಗೊಯ್ಯ ಗೊಯ್ಯ ಅಂತಿತ್ತು. ಸಿಟ್ಟೆ ಬಂತು. ಈ ವಯಸ್ಸಲ್ಲಿ ಹಿಂಗೆ ಮಾಡಿದ್ರೆ ಯಾರಿಗಾರು ಸಿಟ್ಟು ಬರೋದಯ್ಯ. ಹೆಂಗಾರು ಮಾಡಿ ಇದೊಂದು ಸರಿ ಸಮಾಧಾನ ಮಾಡ್ಕೊಂಡ್ರೆ ಇನ್ನೆಂತ ಒಂದು ಸಕರ್ ಶಬ್ದ ಬೊಯ್ಯಕ್ಕೆ ಹೋಗಲ್ಲ. ಅದಕ್ಕೆ ಅದೇನ ಗ್ಯಾರಂಟಿ. ಎಂತ ಪಾರತಕ್ಕ ಬೇಜಾರಲ್ಲಿ ಕೂತೀರ ಕೇಳ್ತಿದ್ದೀರಿ? ಬೇಜಾರಲ್ದೆ ಮತ್ತೆ ಅಂತದ್ರಿ, ಯಾವಾಗ ನೋಡಿದ್ರು ಇವ್ರ ಹಣೆ ಬರ ಇದೇ ಆಗ್ಯೋತು. ಈ ವಯಸ್ಸಿಗೆ ಒಂದು ಬುದ್ಧಿ ಬಾಸಿಲ್ಲ, ಹೇಳಿದ್ದು ಕೇಳಲ್ಲ. ಕಿವಿ ವಾಲೆಟ್ ಹೋಗೋಕ್ಕೆ ಆ ಒಂದು ಇದನ್ನು ಕಂಡ್ಕೊಂಡಿದ್ದೆ. ಸಣ್ಣ ಬಾಲಿ ಮಕ್ಕಳಾದರೆ ಇಟ್ಕೋತವೆ, ಒಂದು ವಸ್ತು ಕೊಡಿಸಿದ್ರೆ. ಈಗ 3 ದಿನಕ್ಕೆ ತಗೊಬಂದು ಕೊಡು ಅಂದರೆ ಯಾರು ಕೊಡ್ತಾರೆ? ಅಲ್ಲ ಮಗಳಿಗೆ ಗೊತ್ತಾದ್ರೆ ತಂದು ಕೊಡ್ತಿತ್ತೇನ? ಇವೊಬ್ಬ ಹಾಗೆ ಮಾಡ್ತಾನೆ. ಹೇಳೋದು ಹೆಂಗೆ, ಅವರೇ ಎಂದಾರು ಅಲ್ಲಿ ಹೋಗ್ತಾರಲ್ಲ, ಹೋದಾಗ ಗೊತ್ತಾಗ್ತದೆ ಕೊಟ್ಟು ಕಳಿಸ್ತದೆ ಅಂತಾನೆ ಈ ಒಂದು ಬದಿಯಿಂದ. ಇಲ್ಲ ಸಾರ್ದು ಸುಮ್ಮನೆ ಹೇಳ್ಬಾರ್ದು, ದೊತ್ತೀನಿ ನಾನೇ ಬೇಕಾರೆ ಅಂತ. ಈಗ ತಂದು ಕೊಟ್ಟಿದ್ದ ಅಂತ ಗೊತ್ತಾದ್ರೆ ಹಾಕಿಬೇಕಾತಲ್ಲ, ಅದಕ್ಕೇನು ಸಡಕ್ಕೇನು ಕಮ್ಮಿ ಇಲ್ಲ. ಇನ್ನು ಎಂತ ಮಾಡೋದು, ನೀನೇ ತಗೋಬಾ ಅತ್ಲಾಗೆ ಪಾಪಣ್ಣ ತಂದಿದ್ದ ಅಂತ ಹೇಳಿ ಕೊಡ್ತೀನಿ ಅಂದಿದ್ದೆ. ಅಷ್ಟೊತ್ತಿನೊಳಗೆ ಹಿಂಗೆ ಮಾಡಿ ಕೂತದ್ದು, ತರೋದು ಇಲ್ಲ ಬಾರಿಸೋದು ಇಲ್ಲ. ಎಂತ ಮಾಡಿದ್ರು ಉಂದಯ್ಯ ಇದ್ರ ಹಣೆ ಬರ. ಇನ್ನಾರು ಮನುಷ್ಯರು ಯಾರು ಮಾತಾಡಲ್ಲ, ಇನ್ನು ಗೊತ್ತಾಗ್ತದ ಆವಾಗ. ಯಾರು ಕಣ್ಣಲ್ಲಿ ಕಾಣಕ್ಕಿಲ್ಲಲ್ಲ, ಯಾತ್ಲ ಹೋಗ್ಯಾರ ಈ ಪಾಪಣ್ಣ. ಬತ್ತೀನಿ ಅಂದವ ಹೇಳಿದ ಹೊತ್ತಿಗೆ ಬರೋದೂ ಇಲ್ಲ. ಹೋಗಿ ಅತ್ಲಾಗೆ ಅಂತೇಳಿ ಅವನದೊಂದು ಔಷಧಿ ಹೊಡೆದು ಪೂರೈಸೋದಿತ್ತೇನ. ಮಾದಪ್ಪಣ್ಣ ಬೇಡ ಅಂತ ಕೂತಾರ, ಇನ್ನೆಂತದ. ಓ ಭಾರತಕ್ಕೆ ಇಲ್ಲೇ ಕೂತಾರೆ, ಬೇಜಾರಲ್ಲಿ ಕೂತಾರಲ್ಲ. ಭಾರತಕ್ಕ ಗುಂಡಪ್ಪಣ್ಣ ಬಲ್ಲಿ ಕೂತ್ಕೊಳ್ಳಿ, ಈಚೆ ಕೂತ್ಕೊಳ್ಳಿ ಬಲ್ಲೆ. ಅಲ್ಲ ಎಂತ ಗುಂಡಪ್ಪಣ್ಣ ಹೊತ್ತಾರೆ ಮುಂಚೆ ಬಂದ್ರಲ್ಲ? ಇಲ್ಲ ಇಲ್ಲ, ನೀವು ಹಂಗೆಲ್ಲ ಗಾಬರಿ ಆಗೋದೇನು ಬೇಡ. ಪಾಪಣ್ಣ ಎತ್ಲಾಗ ಹೋಗ್ಯಾನೆ. ಅದನ್ನು ಒಳಗೆ ಇರ್ಬೇಕು, ಅಲ್ಲ ಇಲ್ಲೇ ಎಲ್ಲ ಹೊರಗೆ ಹೋಗ್ಯಾನ. ನೀವು ಕೂತ್ಕೊಳ್ಳಿ ಬಲ್ಲೆ, ಈಚೆ ಕೂತ್ಕೊಳ್ಳಿ ಬಲ್ಲೆ. ಬೇಡಪ್ಪ, ಇಲ್ಲೇ ಕೂತ್ಕೋತೀನಿ ನಾನು. ದೇವರೇ ಕೊಟ್ಟ, ಗುಂಡಪ್ಪ ಬಂದ. ಲಾಯ್ಕಾತು ಹೆಗ್ಗೊಡ್ತಾರೆ. ಈಗ ಹೆಂಗೆ ಸಿಟ್ಟು ಮಾಡ್ತಾರೆ ನೋಡ್ತೀನಿ ನಾನು. ಅವನಿದ್ರೆ ಹೆಂಗೆ ಸಿಟ್ಟು ಮಾಡ್ತಾರೆ ನೋಡ್ತೀನಿ. ಗುಂಡಪ್ಪ ಎಷ್ಟೊತ್ತಿಗೆ ಬಂದ? ಓಹೋ, ಗಂಡ ಹೆಂಡತಿ ಏನೋ ಜಗಳ ಆಗಿರ್ಬೇಕು. ಭಾರತಕ್ಕನ ಮಗನೇ ಸಣ್ಣ ಆತಲ್ಲ. ನಾನು ಈಗಷ್ಟೇ ಬಂದೆ ಮಾದಪ್ಪಣ್ಣ. ಮತ್ತೆ ಎಂತ ಕೆಲಸ ಎಂತ? ಉದ್ದೆಗೆ ಅಂತದ ಗುಂಡಪ್ಪ, ತಿನ್ನೋದು ಉಣ್ಣೋದು ಮಲಗೋದು ಹೇಳೋದು ಅಷ್ಟೇಯ. ಎಂತ ನಮ್ಮ ಮನೇಲಿ
ಈ ಹೇಳಕ್ ಹೋದ್ರೆ ಮತ್ತೆ ಹೇಳ್ತಾನೆ ಅಂತ ಹತ್ತದೆ, ಹಂಗಾಗಿ ನಾನು ಸುಮ್ಮನೆ ಕಿಣೋದು. ನೀವೆಲ್ಲ ಈಗ ಔಷಧಿ ಮುಗಿಸ್ಕೊಂಡು ಅನಾಗಿದ್ದೀರಿ. ನಮ್ಮನೇಲಿ ನೋಡು, ಅವ್ರವ್ರ ತೀರ್ಪಾಟನೇ ಹೆಚ್ಚಾಗ್ತದೆ. ನಾವು ಮುದ್ಕಿ ಎಷ್ಟು ಮಾಡೋಕ್ಕಾಗ್ತದ? ಅದು ಅವಳು ಕೆಲಸ ಮಾಡಿ ಸುಸ್ತಾಗಿ ಹೋಗ್ಯದ ಪಾಪ. ಹೌದನ? ನೀವು ಸ್ವಲ್ಪ ಹೇಳ್ಬೇಕು, ಕೆಲಸ ಮಾಡಬೇಡ, ಸುಮ್ಮನಿರು, ರೆಸ್ಟ್ ತಗ ಅಂತ. ಹೇಳ್ತೀನ? ಹೇಳ್ದೆ ಎಲ್ಲಿಗೆ ಹೋಗ್ತೀನಿ? ನನ್ನ ಮಾತು ಕೇಳಲ್ಲ. ಅಂತ ನೀವು ಈ ನಮ್ಮನೆ ಕೆಲಸ ಮಾಡ್ತಿರ್ತೀರಿ, ನಾ ಕೂತ್ಕೊಂಡೋದು ಹೆಂಗೆ ಅಂತದೆ. ಈಗ ಎಂತ ಮಾಡ್ತೀವಿ ಹೇಳ? ಅಲೇಸ್ದ ಗುಂಡಪ್ಪ ಹೇಳಿದ ಅಲೇಸ್ದನ? ಇನ್ಮೇಲಾರು ಸ್ವಲ್ಪ ಕಮ್ಮಿ ಮಾಡು ಕೆಲಸ ಮಾಡೋದನ್ನ. ನಾನು ಎಂತ ಒಟ್ರಾಸಿ ಮಾಡ್ತಿರ್ತೀನಿ, ಅವಾಗೆಲ್ಲ ಕೆಲಸ ಮಾಡ್ಲ ಕೂತ್ಕೊ ತಿಂದಿದ್ದು, ಈಗ ಇದು ಮಾಡ್ತೀನಿ ಹಂಗನೋ. ನೋಡಲ್ಲಿ ಅದಕ್ಕೂ ಸಿಟ್ಟು ಮಾಡ್ಕಿತ್ತದಲ್ಲಿ ಎತ್ಲಾಗ ಹೊಟ್ಟೆ ನಿತ್ಕ ಇಲ್ಲಿ ಸ್ವಲ್ಪ ಹೊತ್ತು ನೋಡೋಣ. ಗುಂಡಪ್ಪ ಏನು ನಾಚಿಯನ ಅವನಿದ್ರೆ ಮಾತಾಡಕ್ಕೆ? ಭಾರತಕ್ಕೆ ಹೌದ್ರಿ, ಅದೇನದು ಹಂಗಿದ್ ಮಾಡ್ತಿದ್ದೀರಲ್ಲ, ನಿತ್ಕೊಳ್ಳಿ ಪಾಪಣ್ಣ ಎತ್ಲಾಗ ಹೋಗ್ಯಾನೆ. ಪಾಪಣ್ಣ ಇಲ್ಲೇ ಎಲ್ಲ ಹೋಗಿರ್ಬೇಕ ಗುಂಡಪ್ಪಣ್ಣ. ಕೂತ್ಕೊಳ್ಳಿ ಗುಂಡಪ್ಪಣ್ಣ, ಒಂದು ಲೋಟ ಕಾಪಿ ತಗೋಬರ್ತೀನಿ. ಕಾಪಿ ಈಗ ಬೇಡಿತ್ತೆ, ಸ್ವಲ್ಪ ಹೊತ್ತು ನಿಂತು ಮಾತಾಡಿ ಆಮೇಲೆ ಹೋಗಿದ್ರೆ ಆತಿರ್ಲ. ಏನೊಂದು ಇದು ಮಾಡ್ತೀಯೋ ಮಾದಪ್ಪಣ್ಣ. ಇಟ್ಲಕ್ ತಿರ್ಗೆ ಎಂತ ಮಾಡಿರಿ ಹೇಳಿ? ಗುಂಡಪ್ಪ ಅದ್ರ ಕತೆ ಕೇಂದ್ರ ಸುಖ ಇಲ್ಲ. ಈಗ ಏನು ಗತಿ ಸಾಯ್ತಿ ಹೇಳು? ಎಷ್ಟು ಸತಿ ಜ್ಞಾನ ಮಾಡ್ತೀನ ಸಿಟ್ಟು ಮಾಡ್ಕಿಬಾರ್ದು ಅಂತ. ಮೊನ್ನೆ ಹಿಂಗೆ ಅಂತದ ಸಿಟ್ಟು ಮಾಡೆಲ್ಲ ಒಂಚೂರು ಹಿಂಗೆ ಕೈ ತಾಗ್ಸಿದ್ದು. ಸಿಟ್ಕು ಕೂತಾಳು ಮಾತುಕತೆ ಇಲ್ಲ ಈಗ. ಹೆಂಗಾರ ಈಗ ನಿನ್ನ ಹೆಳೆ ಮೇಲಾರು ಒಂಚೆ ಮಾತಾಡ್ಸೋಣ ನೋಡಿದ್ರೆ ನೋಡು, ಸಿಟ್ಕೊಂಡು ನಡ್ದೇ ಬಿಡ್ತು. ಈ ಹೆಂಗಸ್ರು ಕೈಯಲ್ಲಿ ಹೋಗೋ ಮಾತಲ್ಲ ಮರಯ್ಯ. ಏನು ಗೊತ್ತಿ ಸಾಯ್ತಿ ಹೇಳು? ಈಗೊಂದು ಕೆಲಸ ಹಂಗೋ ಹಿಂಗೋ ಈ ತಿಂಗಳಿನ ದುಡ್ಡು ಬರ್ತದಲ್ಲ, ಸಿಟ್ಕೊಂಡು ಮಾತಾಡ್ದೆ ಹಂಗೆ ಇದ್ಬಿಟ್ರೆ ದುಡ್ಡು ಕೇಳೋದು ಅರ್ಥ ಮಾಡ್ಕೊಂಡದೆ ನಾನ ಬಿಡಮ್ಮ. ಹೆಂಗಾರು ಪಡ್ಚೆಡ ಮಾಡ್ತಾ ಆಗತ್ತೀನಿ, ಅದಕ್ಕೆ ಗೊತ್ತಿಲ್ಲ. ಅದನ್ನಾರು ಹೆಂಗಾರು ಇದು ಮಾಡ್ಬೋದು. ನಮ್ಮನೇಲಿ ಬಾಕಿದ್ದಾರ್ದೆ ಭಾಳ ಜೋರಾಗಿ ಹೋಗ್ಯದ. ನೀ ಹೇಳ್ತೀಯ ಆ ಸಣ್ಣ ಹುಡುಗ ನತ್ತಿ ಗೋಣ್ಪಾರ್ಲ, ಇನ್ನು ಅದಕ್ಕೇನು ಸೊಕ್ಕು ಕಡಿಮೆ ಅದೆ ಅಂತ ಮಾಡಿಯ? ಯಾರು ಪುಳ್ಳುನ? ಅವ ಎಂತ ಮಾಡ್ದ ಮಾದಪ್ಪಣ್ಣ ನಿಮ್ಗೆ? ಸುಮ್ಮನೆ ಹುಡುಗರ ಮಕ್ಳಿಗೆಲ್ಲ ಎಂತಕ್ಕೆ ಹಂಗೆ ಹೇಳ್ತೀರಿ? ಎಂತ ಹೇಳದ? ಆ ಆಡ ಮಾತೆಲ್ಲ ಕೇಂದ್ರ ನೀವು ನಂಬಲ್ಲ ಗೊತ್ತಾನೋ? ಹಿಂಗೆ ಈಗಷ್ಟೇ ಅದೇ ಅಲ್ಲಿ ಮಾತಾಡ್ತಾ ನಿಂತ್ಕೊಂಡಿದ್ನ. ಸಿಟ್ಕೊಂಡು ಹಂಗೆ ಹೇಳ್ತೀನಿ, ಈಗಲೇ ಹಿಂಗೆ ಮಾಡ್ತೀರಿ, ಕೈ ಕಲ್ಸೋದು ಕಾಲಕ್ಕೆ ಏನು ಪತ್ತೆ ರಸ ಕೊಡ್ತೀರನೋ ಅಂತೀನಿ. ಪತ್ತೆ ರಸ ಕೊಡಲ್ಲ, ನಾನು ಕೊಡಲ್ಲ, ಅಮ್ಮನ್ನು ಕೊಡಕ್ಕೆ ಬಿಡಲ್ಲ ಅಂತಾನೆ ನೀ ಹೇಳ್ತೀಯ. ಆ ಹುಡುಗಿ ಅಂತ ಹೇಳೇನೋ ಇವ್ರಿಗೆ ಅಂತ ಕೇಳಿಸೋದು ಅಂತೂ ನಾನು ಬಂದು ಸಿಕ್ಕಾಕಿಂಡೆ ಇಲ್ಲೀಗ. ಈ ಪಾಪಣ್ಣು ಒಬ್ಬ ಹಂಗಿದ್ದವನೇ. ಇಷ್ಟೊತ್ತಾಗಿದ್ದು ನಾನು ಬಂದು ಹಂಗಾರೆ ಗೊತ್ತಾಗದೆ ಅದೀಯ ಅವನಿಗೆ ಹೆರ್ಗೆ ಬಂದಾರು ಬರಬಾರ್ದ? ಈ ಸಾಯಿಗೆ ಫೋನು ಒಂದು ಸರಿ ಇಲ್ಲ, ಫೋನ್ ಮಾಡ್ಕೊಂಡು ಬರೋಣ ಅಂದರೆ ಹೋಳು ಆಗೋದು. ಇವತ್ತು ಎಂಥ ಗುಮಾನಿ ಅದೇ. ಆದರೂ ಮಧ್ಯೆ ಹಂಗೆ ಇದು ಮಾಡಿ ಒಂದು 2 ಡ್ರಮ್ಮಾರು ಹೊಡಿಬೋದಿತ್ತು. 10 ಮುಂಚೆ ಶುರು ಮಾಡಿದ್ರೆ ಆತಿತ್ತು. ಈಗ ಶುರು ಮಾಡೋದೇ ತಡಾಗಿ ಮಾಡಿದ್ರೆ ಏನು ಮಾಡೋದೇನಪ್ಪ ನೋಡಿ. ಹೌದಾನ? ನಿಂಗೆ ಎಷ್ಟು ಬೇಜಾರಾತ ಈ ಮಾತು ಕೇಂಡ? ಮಾತಾಡೋಕ್ಕಾಗದೆ ಸುಮ್ಮನೆ ನಿಂತ್ಕೊಂಡಿಯ. ನಂಗಿನ್ನು ಹೆಂಗಾಗಲ್ಲ ನೋಡೋಣ ಹೇಳ. ಈ ಥರದ ದಿನ ಆಡ್ತಿರ್ತಾರ? ನಮ್ಮ ಭಾರತ ಒಬ್ಳೆ ಸುಮ್ಮನೆ ಹೇಳಿದ್ರೆ ಸಹಿಯಲ್ಲ, ಹೆಂಗೇನೋ ಸಿಟ್ಟು ಮಾಡ್ಕಿತ್ತದೆ ಅನ್ನೋದೊಂದು ಬಿಟ್ರೆ ಮತ್ತೊಂದು ಸತಿ ಬಂದು ಇದು ಮಾಡ್ತದೆ. ಮತ್ತೆ ಉಳ್ದವ್ರೆಲ್ಲ ಒಂದೇ ನಮ್ನಿ. ಇದು ಮಾದಪ್ಪಣ್ಣ ಅಲ್ಲ, ಈಗ ಪಾಪಣ್ಣ ದೂರ ಹೋಗ್ಯಾನೆ. ಬೇಡ ಹಂಗೆ ನೀ ಅಂತ ಅವನ ಹತ್ರ ಅಂತ ಕೇಳಕ್ಕೆ ಹೋಗ್ಬೇಡ. ನನ್ನ ದಸೆಯಿಂದ ನೀನು ಯಾಕೆ ನಿಷ್ಠುರಾತೀಯ ಪಾಪ? ಆಗಲಿ, ಇಷ್ಟಾರು ಒಂದು ಕೇಳಬೇಕು ಅನ್ನೋದೊಂದು ಅಕ್ಕರದಿಯಲ್ಲ, ಅಷ್ಟು ಸಾಕು. ಎಲ್ಲಿಗೆ ಹೋಗ್ತದೆ ನಮ್ಮವರು ನಮ್ಮದು ಅನ್ನೋದು ಎಲ್ಲಿಗೆ ಹೋಗ್ತದೆ? ಇದನ್ನು ನಾನೇ ಹೆಂಗಾರು ಇದು ಮಾಡ್ತೀನಿ. ಏನು ಅಷ್ಟು ಸುಲಭಕ್ಕೆ ಅವರಿಗೆಲ್ಲ ಬೊಗ್ತೀನಿ ಅಂತ ತಿಳ್ಕೊಬೇಡ. ನೀನು ತಲೆ ಬಿಸಿ ಮಾಡ್ಕಿಬೇಡ. ನೀನು ಹಿಡ್ತಿ ಹತ್ರನೂ ಎಲ್ಲ ಹೇಳಕ್ಕೆ ಹೋಗ್ಬೇಡ, ಅದು ತಲೆ ಕೆಡ್ಸ್ಕಿತ್ತದ ಪಾಪ.
ಹೋಗ್ಲಿ ಬಿಡ. ಅಲ್ಲ, ಎಂತಕ್ಕೆ ಇಷ್ಟ ಹತ್ತರ ಮುಂಚೆ ಗೊತ್ತಿರ್ಲ ನೀ ಗುಂಡಪ್ಪ ಎಂತಕ್ಕೆ ಬಂದಿದ್ದಾವ? ಅಲ್ಲ ಮತ್ತೆಂತಕ್ಕಲ್ಲ, ಈಗ ನಾಗಪ್ಪ ಒಬ್ಬ ಹಿಂಗ್ ಮಾಡ್ಕೊಂಡು ಹೋಗೇನಲ್ಲ, ಅವ್ ಬರೋದೇನೆ 2 ದಿನ ತಡನೇ ಆತದೇನ. ಅದಕ್ಕೆ ಈಗ ನಿಲ್ಲರ್ ಮನೆದ ಸೊಸಿ ಕಂಪಗ್ ಹಾಕಿದಲ್ಲ, ಬಾಳ ಕೊಳೆ ಬರೋದು ಯಾವಾಗ್ಲೂ. ಒಂದು ಡ್ರಮ್ ಔಷಧಿ ಹತ್ಲಕ್ ನಾವೇ ಹೋಗಿ ಹೊಡಿಯೋದನ ಅಂತ ಮಾತಾಡೋಣ ಅಂತ ನೋಡ್ದೆ. ಎಲ್ಲಿಗೆ ಹೋಗ್ಯಾನ ಪಾಪಣ್ಣ? ಓ ಹಂಗನ. ಹೂನಾ ಪಾಪ, ಹುಡುಗ ಎಂತ ಕಾರು ಗೊತ್ತಿರ್ತಿದ್ದ ಇಲ್ಲಿ. ಅವ್ರ ಮನೆಗೆ ನೋಡು ಗಿರಚಾರ ಈ ಥರ ಹಾಕಿ ಕೂತದೆ. ಈ ಮೊನ್ನೆ ಈ ಸತ್ಗಟ್ಟವ್ ನೋಡು, ಅಲ್ಲಿಗೆ ಹೋತೀನಿ ಅಂತ ಹೋದವ ಎಲ್ಲ ಹಿಂಗೆಲ್ಲ ಇದು ಮಾಡ್ಕಿ ಕೂತಾನೆ. ಹೋಗಿ ಹೋಗಿ ಹೊಡ್ಕೊಟ್ಟು ನಮ್ಮ ಮನೆಗೂ ಒಂದಿನ ಹೊಡೆದಿದ್ರೆ ಆತಿತ್ತಲ್ಲೋ. ಅವಿನ್ನು ಯಾವತ್ತು ಬರ್ತಾನೆ ಏನೋ ಮಾರಾಯ. ಹ್ಞೂ ಹಂಗೆ ಮಾಡ್ಬೋದಿತ್ತು ಮಾದಪ್ಪಣ್ಣ. ಎಂತಕ್ಕೋ ನಿಮ್ಮವು ಆ ಕಡೆನೂ ಸುಮಾರು ಹಳೆ ಮರನೇಯ, ಹಂಗ ಜ್ಞಾನ ಮಾಡೋದಾಗಿದೆ. ಈಗ ಫಸ್ಟ್ ನಿಲ್ಲರ್ ಮನೆಗೆ ಹೊಡ್ಕೊ ಬತ್ತೀವಿ ಆತ. ಅದೇನ ಗುಂಡಪ್ಪ ಹಿಂಗೆ ಮಾತಾಡ್ತೀಯಲ್ಲ? ನಿಮ್ದಾದ್ರ ಹಾಳಾದ್ರೆ ಅಡ್ಡಿಲ್ಲ, ಅಲ್ಲಿಗೆ ಹೋಗಿ ಬಂದ್ಕೋತೀವಿ ಅಂತೀಯಲ್ಲ, ನಮ್ದೆಂತ ಹಾಳಾಗಬೇಕ? ಹಾಗೇ ಹೋತು ಸಿಕ್ಕಾಕಿಂಡೆ ನಾನೀಗ. ಅಯ್ಯೋ ದೇವ್ರೆ, ಇವ್ರಿಗೆ ಎಷ್ಟೊತ್ತಿಗೆ ಯಾವ ಅಕ್ಷರ ಎಲ್ಲಿಗೆ ತಾಗ್ತದೆ ಅಂತಲೇ ಗೊತ್ತಾಗಲ್ಲಪ್ಪ. ಎಂತಕ್ಕೆ ಹಿಂಗೆ ಮಾಡ್ತಾರೆ? ಒಂದೊಂದ್ಸತಿ ಘನ ಕೇಳ್ತದೆ. ಅಲ್ಲ ಅಲ್ಲ ಮಾದಪ್ಪಣ್ಣ, ಹಂಗಲ್ಲ ನಾನು ಹೇಳಿದ್ದು, ಹಾಳಾಗ್ಲಿ ಅಂದಿದ್ದಲ್ಲ. ನಿಮ್ಮವು ಹಳೆ ಮರ ಅಂದೆ. ನಾವು ಮತ್ತೆ ಕೆಳಗೆ ನಿಂತ್ಕೊಂಡು ಹೊಡೆದ್ರೆ ಔಷಧಿ ತಾಗ್ತದೋ ಇಲ್ಲ ಏನೋ ಅಂತ. ಓ ಹಂಗೆ ಹೇಳಿದ್ರೆ ಕೂಗ್ಬೇಡ, ಕೂಗಕ್ಕೆ ಅಂತ ಆತ ನಿಂಗೆ? ಕಿವಿ ಹೊಟ್ಟೆ ಹೊತ್ತು ಮಾರೆ. ಹ್ಞೂ ಅದು ಒಂದು ಹೌದಯ್ಯ ನೀ ಹೇಳೋದು. ಹೊಡೆದು ಬಲ್ಲಿ ಮಂಜಪ್ಪರ ತೋಟಕ್ಕೆ ಹೊಡೆದು ಬಲ್ಲಿ ನೋಡೋಣ, ಬೇರೆ ಯಾರು ಸಿಗ್ತಾರನೋ ನೋಡ್ಬೇಕಾಗ್ತದ. ಈಗೆಲ್ಲ ಸುಮಾರು ಜನ ಎಲ್ಲ ಕೊನೆ ಔಷಧಿ ಕಲ್ತಾರೆ. ನಾನು ಮುಂದಿನಿಂದ ಬೇರೆ ಯಾರನ್ನಾರು ಹಿಡಿಬೇಕು ಅಂತ ಮಾಡ್ಕೊಂಡು ನೀವು ನಂಬ್ಕೊಂಡ್ರೆ ಆಗಲ್ಲ. ಮಾವಂತರ ಇದಾಗ ಹೋಗ್ಯಾನೆ ಈಗ. ಪಾಪಣ್ಣ ಎತ್ಲಾಗ ಹೋಗ್ಯಾನೆ. ಹೋಗೋದು ಎತ್ಲಾಗ ಹೋತಾನ. ಏನು ಹೆಂಡತಿ ಸರ್ಗೆ ಹಿಡ್ಕೊಂಡು ನಿಂತಿರ್ಬೇಕ ಏನೋ ಒಳಗೆ ಮತ್ತೆ ಅಂತ. ಗಂಟೆ ಹೊತ್ತಾದ್ರೂ ಮನೆಯಿಂದ ಬೈಲ್ ಹೇಳ್ದಲ್ಲ. ಅದೇ ಈಗ 4 ದಿನಕ್ಕೆ ಊಟ ಗೀಟೆ ಅಂತ ಶುರು ಆಗ್ತದ ನೋಡ, ಅವಾಗ ಚಳಿ ಮಳೆ ಇರಲ್ಲ ಇವರಿಗೆ. ದುಡ್ಡು ಬರ್ತದಲ್ಲ ಕೂಡೆ ಇದನ್ನ ಸಮ್ ಮಾಡ್ಕೊಳ್ಳೋಣ, ಇದ್ರಲ್ಲೂ ಬರ್ತದೆ ಅನ್ನೋದಿಲ್ಲ. ನನ್ ಕಂಡರಲ್ಲ, ನಾ ಹೆಂಗಿದ್ರು ಮಾಡ್ತೀನಿ ಅನ್ನೋ ಧೈರ್ಯ. ಇನ್ಮೇಲೆ ಹೇಳ್ತೀನಿ ತಡಿ, ಏನಾರು ಇದು ಮಾಡ್ಕೊಂಡ್ಲಿ. ಹಂಗೆ ಭಾಳ ಇದು ಮಾಡಿದ್ರು ಗಂಡ ಹೆಂಡತಿ ಬೇರೆ ಕೇಳಿ ಅಂತೀನಿ. ಯಾಂತಕ್ಕೂ ನಮ್ಮ ಭಾರತ ಒಬ್ಳು ಹೋಗ್ತಾ ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದ. ಎಂದಾರು ಒಂದಿನ ಹೇಳು ನೋಡೋಣ ಗುಂಡಪ್ಪ, ನೀನು ಹಿಡ್ತಿ ಕೈಲಿ ಹೇಳು. ಪಾರ್ವತಿಗೊಂಚೂರು ಬುದ್ಧಿ ಹೇಳಕ್ಕೆ ಹೇಳಿ ನೋಡೋಣ. ನಾನು ಇವತ್ತೇನು 2 ಮೊಗ್ಲಲ್ಲಿ ಎದ್ದೆ ಇವ್ರ ಮನೆಗೆ ಬಂದೇನು. ಏನು ಸಾಯ್ಲಿ, ನೀವು ಬೇರೆ ಈಗ ಸಿಟ್ಟು ಕೂತಾನೇನೋ. ನಗಿ ಬೇರೆ ಬರ್ತದೆ, ನಗಿ ಕೊಟ್ಟಿಬೇಕು ನಾನು. ಮಾದಪ್ಪಣ್ಣ ಬಂದ, ಪಾಪಣ್ಣ ಬಂದ, ನಾವು ಹೋತೀವಿ ಆಯ್ತಾ? ಹಾಗೆ ಹೋತ ಎಷ್ಟೊತ್ತಿನಲ್ಲಿ ಬಂದು ನಿಂತ್ಕೊಂಡಿದ್ದೆ ಅಂತ. ಪಾರತೆ ಗುಂಡಪ್ಪ ಹೋತೀನಿ ಅಂತಾನಲ್ಲ, ಕಾಪಿ ತಗೋಬರಲ್ಲಾನೆ. ಗುಂಡಪ್ಪ ಹೋಗ್ಬೋದೇ? ಹೋಗ್ಬೇಕು. ಈಗ ಕಷ್ಟ ಅಂದ್ರೆ ಎಲ್ಲರಿಗೂ ಒಂದಯ್ಯ ಪಾಪ, ಸುಮ್ಮನೆ ಹೇಳ್ಬಾರ್ದು. ಆ ಹುಡುಗ ಎಂತ ಒಂದು ಇದಾದ್ರೂ ನಮ್ಮ ಮನೆಗೆ ಗೊತ್ತಿರ್ತಾನೆ. ನಾನೇ ಹೋಗ್ಬೇಕು ಅಂತ ಮಾಡ್ಕೊಂಡಿದ್ದೆ, ಈಗ ಹಳ್ಳ ದಾಟಕ್ಕಾಗಲ್ಲ ಅಂತ ಬಿಟ್ಟಿನಿ. ಹಳ್ಳಕ್ಕೆ ಮಾತ್ರ ಅಚಕೊಂಡಿಲ್ಲೇ ಹಾಗೆ ಹಳ್ಳ ದಾಟಕ್ಕೆ ಹೋಗ್ಬೇಡಿ ಆತ. ಅಂಕ ಈಗ ತಡಿ, ಒಂದು ಲೋಟ ಕಾಪಿ ಕುಡ್ಕೊಂಡೇ ಹೋಗ್ಬೋದು. ಇದೊಬ್ಳು ಎತ್ಲಾಗ ಹೋಗ್ತದ. ಪಾಪಣ್ಣ ಸಿಟ್ಟು ಮಾಡ್ಕಿಬೇಡ, ಅವ್ರ ಸ್ವಭಾವ ಏನು ಗೊತ್ತಿದ್ದಿದ್ದೆ ಅಲ್ಲನ. ಎಂಥ ಸಿಟ್ಟು ಮಾಡ್ಕಿಬಾರ್ದು ಗುಂಡಪ್ಪಣ್ಣ. 1 ಸರಿ ಆದ್ರೂ ಹೌದು, 2 ಸರಿ ಆದ್ರೂ ಹೌದು. ಹಿಂಗಿದ್ದು ಮೈ ಉರಿಯ ಮಾತೆ ಆಡ್ತಾ ಇದ್ರು ಸಿಟ್ಟು ಮಾಡಿದೆ ಮತ್ತೆ ಎಂತ ಮಾಡ್ಕೊಳದ್ ನೋಡೋಣ ಹೇಳಿ. ನಂಗೂ ಗೊತ್ತಾಗ್ತದೆ. ಈಗ ಗೊತ್ತಾಗಾರ ನಾವ್ರಿಗೆ ಏನು ಹೇಳಕ್ಕಾಗ್ತದ ಹೇಳ? ನಾವು ಒಂದು ಹೇಳಿದ್ರೆ ಅವ್ರಿಗೆ ಮತ್ತೊಂದು ಕೇಳ್ತದೆ. ಆ ಮಿಷಿನ್ ಒಂದು ಎಂತ ಮಾಡಿದ್ರ ಅದನ್ನೊಂದು ಸಮ್ಮಾಡ್ಸಿ ಹಾಕ್ಬಾರ್ದು ಅತ್ಲಾಗೆ. ಎಂತ ತಂದು ಕೊಟ್ಟರು ಒಂದೇಯ ಗುಂಡಪ್ಪಣ್ಣ. ಅವಾಗೇನೋ ಒಂದು ಭಾಳ ಬೇರೆ ಇದಿತ್ತಂತ ಮಾಡಿದ್ರೆ ಹಿಂಗೆಯ
ಎಲ್ಲಿ ದಿನದಲ್ಲಿ ಒಂದು 2 ಗಂಟೆ ಹೊತ್ತು ಕಿವಿಗೆ ಹಾಕ್ಕೊಂಡಿರ್ತಿರ್ಲ. ನೀವು ಇಟ್ಟಿರಿ ನೀವು ತೆಗ್ದಿರಿ ಅಂಥೇಳಿ ಎಲ್ಲರ ಹತ್ರನೂ ಜಗಳನೇ ಯಾವಾಗಲೂ. ಓ ಕಾಪಿ ತಂದನ ಸಿಟ್ಕೊಂಡ್ರು ಹಂಗಂತ ಕಾಪಿ ಕೊಡೋದು ಬಿಡಲ್ಲ. ತಬ ಇಲ್ಲೇ ತಬ, ನಾ ಇಲ್ಲೇ ಕುಡಿತೀನಿ.